ನಮಸ್ಕಾರ ಎಲ್ಲರಿಗೂ ಮುದ್ದು ಮನಿ ಕಂಠ ಬ್ಲಾಗಿಗೆ ಸ್ವಾಗತ. ನಾನಿಲ್ಲಿ ಗಣೇಶ ಚತುರ್ಥಿ ದಿನದ್ದು ಬೆಳಗ್ಗೆಯಿಂದ ಸಾಯಂಕಾಲದವರೆಗಿನ ಏನೇನೆಲ್ಲ ಆಯ್ತಂತ ನನ್ನ ರೂಟೀನ್ ಶೇರ್ ಮಾಡೀನಿ. ಬೆಳಿಗ್ಗೆ ಇಲ್ಲಿ ನನ್ನ ಮಗಳಿಗೆ ನಾಷ್ಟನೂ ರೆಡಿ ಮಾಡೀನಿ. ಅಂದ್ರೆ ದಾಲ್ ಕಿಚಡಿ ಮಾಡ್ಕೊಂಡಿದ್ದೆ. ಆಕೆಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡ್ಕೊಳತ್ತೀನಿ. ಆದ್ರೆ ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಪಟ ಮಾಡಿಲ್ಲೇ ನನ್ನ ಮಗಳಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಕಳ್ಸಾಕತ್ತೀನಿ. ನಮ್ಮ ಮನೆಯವರು ಡ್ಯೂಟಿಗೆ ಹೊಂಟಾರ, ಹಂಗೆ ನನ್ನ ಮಗಳನ್ನು ಸ್ಕೂಲಿಗೆ ಬಿಟ್ಟು ಹೊಂಟಾರ. ಮತ್ತು ನಾನು ಇವತ್ತು ಒಂದು ಮೋದಕದ ರೆಸಿಪಿ ಮತ್ತು ಕಡ್ಲೆಕಾಳು ಉಸುಳಿ ಇದು ಗಣೇಶನಿಗೆ ಪ್ರಿಯವಾದದ್ದು ರೆಸಿಪಿ ಶೇರ್ ಮಾಡೀನಿ. ಮತ್ತು ಗಣೇಶಂದು ಸಿಂಪಲಾಗಿ ಒಂದು ಪೂಜೆನೂ ಮಾಡೀನಿ, ಅದನ್ನು ರೆಸಿಪಿ ಇಲ್ಲೇ ಶೇರ್ ಮಾಡೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ರೆಸಿಪಿ ಪ್ಲೀಸ್ ನೋಡಿರಿ, ನೀವು ನಿಮ್ಮ ಮನೆಯಾಗ ಒಂದ್ಸರಿ ಟ್ರೈ ಮಾಡಿರಿ. ಇಲ್ಲೇ ಮತ್ತೆ ಕಟ್ಟ ನನ್ನ ಮಗಳಂದು ಗಣೇಶ ಚತುರ್ಥಿ ಸೆಲೆಬ್ರೇಷನ್ ಮಾಡಿದಿತ್ತು. 9 ಗಂಟೆಗೆ ಹೋಗೋದಿತ್ತು, ಅವ್ನು ಬಿಟ್ಟು ಬಂದಿದ್ದೆ. ಈಗ 11:30 ಟೈಮು. ಅವ್ನು ಹೋಗಿ ಕರ್ಕೊಂಬರಕ್ಕೆ ಹೋಗಿದ್ನೆ. ಕರ್ಕೊಂಡು ಬರೋದ್ನಾಗ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡ್ಬಂದಿದ್ದೆ, ಅದನ್ನ ಇದ್ರೊಳಗೆ ಆ್ಯಡ್ ಮಾಡೀನಿ. ಈಗ ಅಲ್ಲಿಂದ ಬಂದು ನನ್ನ ಮಗನಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಅವರಿಗೆ ಸ್ವಲ್ಪ ತಿನ್ನೋಕೆ ಕೊಟ್ಟು ನಾನಿಲ್ಲೇ ಮೋದಕದ ರೆಸಿಪಿಗೆ ರೆಡಿ ಮಾಡ್ಕೊಳಕತ್ತೀನಿ. ಒಂದು ಹಸಿ ತೆಂಗಿನಕಾಯಿ ಒಡ್ಕೊಂಡು ಕ್ಯಾಟ ಅದನ್ನೆಲ್ಲ ಕೊಬ್ಬರಿ ಕಟ್ ಮಾಡ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡಿನಿ ಮಿಕ್ಸಿಗೆ. ನೀರು ಹಾಕ್ಲಾರ ಹಂಗೆ ಡ್ರೈ ಪೌಡ್ರ್ ಮಾಡ್ಕೊಂಡು ನಾನಿಲ್ಲೇ ಒಂದು ಕಡಾಳಿಗೆ ಇಟ್ಕೊಂಡಿನಿ. ಕಡಾಳಿಗೆ ಒಳಗೆ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದು ಕೊಬ್ಬರಿ ಹಾಕಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಸ್ವೀಟ್ ಅಷ್ಟು ಬೆಲ್ಲ ಹಾಕಿ ಒಂದು ಮುಕ್ಕ ಬೆಲ್ಲ ಕರ್ಗೋ ಪೂರ್ತೇಕನ ಇಲ್ಲ ಹೊತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಅದನ್ನು ಸ್ಟಫಿಂಗ್ ರೆಡಿ ಮಾಡ್ಕೊಳತ್ತೀನಿ ಮೋದಕಕ್ಕೆ. ಅದನ್ನು ಇದನ್ನು ಜಾಸ್ತಿ ಉರಿ ಇಟ್ಕೊಬಾರ್ದು, ಸಣ್ಣ ಉರಿ ಒಳಗನ ಕೈ ಆಡಿಸ್ತಾನೆ ರೆಡಿ ಮಾಡ್ಕೋಬೇಕಿದ್ನ ಸ್ಟಫಿಂಗ್. ಈಗ ಇದು ರೆಡಿ ಆಯ್ತು. ಅದನ್ನೊಂದು ಪ್ಲೇಟಿಗೆ ಆರಾಕ್ ತಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಅದ್ರದ್ದು ಇದಕ್ಕೆ ಹಿಟ್ಟಿನ ಸ್ಟಫಿಂಗ್ ಹಿಟ್ಟನ್ನ ಹಾಕ್ಕೋಬೇಕಲ್ಲ, ಅದಕ್ಕೆ ನಾನಿಲ್ಲಿ 2 ಕಪ್ ಅಕ್ಕಿ ಹಿಟ್ಟು ಹಾಕೊಂಡಿನಿ. ಇದಕ್ಕೆ ಫಸ್ಟ್ 2 ಕಪ್ ನೀರು ಹಾಕೊಂಡಿನಿ. 2 ಕಪ್ ನೀರು ಹಾಕೊಂಡು ಕೆಟ್ಟ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಕುದಿ ಬರಬೇಕು. ಅದು ಕುದಿ ಬಂದಾಗ ನಾನು 2 ಕಪ್ ನೀರಿಗೆ 1.5 ಕಪ್ ಹಿಟ್ಟು ಹಾಕೊಂಡು ಅದನ್ನು ತಿರಿದು ಒಂದು 5 ನಿಮಿಷ ಮುಚ್ಚಿಡಬೇಕು. ಮುಚ್ಚಿಟ್ರಂದ್ರೆ ಅದು ಹಿಟ್ಟು ಅಳ್ಕೊಂಡಾದ್ಮೇಲೆ ಈ ಥರ ಪರಾತಕ್ಕೆ ಹಾಕೊಂಡು ಅದನ್ನು ಮಿಜ್ಜಿ ನಾದ್ಕೋಬೇಕು. ಹಿಟ್ಟು ಎಷ್ಟು ಚಲೋ ನಾದ್ಕೊತೀರಿ ಅಷ್ಟು ಚಲೋ ಮೋದಕ ಅದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ. ಇದು ಇಲ್ಲಾಂದ್ರೆ ಬಿರುಕು ಬಿಡ್ತಾವು ಮೋದಕ. ಹಾಗಾಗಿ ಇಲ್ಲ ಸ್ಟಫಿಂಗಿಗೂ ನಾನು 1-2 ಏಲಕ್ಕಿ, 1-4-5 ಬಾದಾಮಿ ಕಟ್ ಮಾಡ್ಕೊಂಡು, 1-4 ಒಣ ದ್ರಾಕ್ಷಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ಇಲ್ಲೇ ಮೋದಕಕ್ಕೆ ರೆಡಿ ಮಾಡ್ಕೊಳತ್ತೀನಿ. ಮೋದಕದ ಎಲೆ ಹಿಂಗೆ ಕೈಲೇನು ತಟ್ಟಿ ತೋರ್ಸಾಕತ್ತೀನಿ ನಾನು. ಅದಕ್ಕೊಂದು ಸ್ವಲ್ಪ ಇದನ್ನು ಹಾಕ್ಕೊಂಡಿನಿ. ಸ್ಟಫಿಂಗ್ ಜಾಸ್ತಿ ಹಾಕೋಬೇಡ, ಸ್ವಲ್ಪ ಹಾಕೋಬೇಕು. ಹಾಕೊಂಡು ಹೊಳ್ಳೆ ಅದು ಅಷ್ಟೊಂದು ಸರಿ ಬರಲ್ಲ ಅನ್ನಿಸ್ತು. ಮತ್ತು ಹೊಳಿಗೆ ಈ ಥರ ಹಾಳಿ ತೊಗೊಂಡು ಹಾಳಿಗೆ ನಾನು ಹಿಂಗೆ ತಟ್ಕೊಂಡು ಅದಕ್ಕೆ ಮತ್ತೊಳ್ಳೆ ಸ್ಟಫಿಂಗ್ ಹಾಕ್ಕೊಂಡು ಈಗ ಈ ಥರ ಮಾಡ್ಕೊಳಕತ್ತೀನಿ. ಈ ಥರ ಮಾಡ್ಕೊಂಡಾದ್ಮೇಲೆ ಮೋದಕ ಶೇಪ್ ಬಂದಾದ್ಮೇಲೆ ಈಗ ಇದಕ್ಕೆ ನಾನು ಇದನ್ನು ಮಾಡ್ಕೊಳಕ್ತೀನಿ. ಮೋದಕದ ಶೇಪ್ ಬಂದಿದ್ಕರೆ ಅದಕ್ಕೆ ಗೆರಿ ಇರ್ತಾವಲ್ಲ ಮೋದಕದ ಮೋಡ್ನೊಳಗಾದ್ರೆ ಈಜಿಯಾಗಿ ಮಾಡಿಬಿಡ್ಬೋದು, ಏನು ತೊಂದರೆ ಅನಿಸಲ್ಲ, ಏನೋ ಅನ್ಸಂಗಿಲ್ಲ. ಹಾಗಾಗಿ ಈಗಿಲ್ಲೇ ನಾನು ಅದನ್ನ ಮೋದಕದ ರೆಡಿ ಮಾಡ್ಕೊಂಡು ಅದಕ್ಕೆ ಚಮಚಲೆನ ಶೇಪ್ ಕೊಟ್ಟೀನಿ. ಈಗ ಈ ಥರ ಗಿರಿಯಾಗಿ ಈಗ ಇಷ್ಟೊಂದು ಮೋದಕ ಆಗ್ಯಾವ ನೋಡು. ಒಂದು 15 ಮೋದಕ ಆಗ್ಯಾವ, ಜಾಸ್ತಿ ಆಗಿಲ್ಲ. ನಾನು ಒಂದು ಕಾಯಿ ಒಳಗೆ ಮಾಡ್ಕೊಂಡಿಲ್ಲ, ಅದ್ರೊಳಗೆ 15 ಮೋದಕ ಆಗ್ಯಾವ. ಈಗೆಲ್ಲ ಮಾಡ್ಕೊಂಡು ರೆಡಿ ಆದಮೇಲೆ ಇಲ್ಲೇ ಇದನ್ನ ಇಟ್ಕೊಂಡಿನಿ ಇಡ್ಲಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ನೀರು ಕುದ್ಸಾಗ ಹೊದಾಡಕ್ಕೆ ನೀರಿಟ್ಟಿಲ್ಲೇ ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಹಚ್ಕೊಂಡು ಅಷ್ಟು ಒಂದೊಂದು ಮೋದಕನ ಇಟ್ಕೊಂಡು ಈಗ ಇಡ್ಲಿ ಸ್ಟ್ಯಾಂಡಿಗೆ ಇಡ್ತೀನಿ ಸ್ಟೀಮ್ ಮಾಡೋಕ್ಕೆ. ಒಂದು 10 ನಿಮಿಷ ಸ್ಟೀಮ್ ಮಾಡಬೇಕು. ಈಗ 3 ಸ್ಟ್ಯಾಂಡಿಗೆ ಹಾಕೊಂಡಿನಿ ನಾನು. ಒಂದು 15 ಇಡ್ಲಿ ಒಂದು ಸರಿ ಸ್ಟೀಮ್ ಮಾಡ್ಕೊಬೋದು. ಇಟ್ಕ್ಯಾಟ ಮುಚ್ಚಿ ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಂಡ್ರಂದ್ರೆ ನಮ್ಮ ಗಣೇಶನ ನೈವೇದ್ಯಗೆ ಬಿಸಿ ಮೋದಕ ರೆಡಿ ಆಗ್ತಾವೆ ನೋಡ್ರಿ. ಹಿಂಗೆ ನಮ್ಮ ಮನೆಯೊಳಗೆ ಫುಡ್ ಕಲರ್ ಇತ್ತು. ಫುಡ್ ಕಲರನ್ನು ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಇತ್ತಲ್ಲ ಅದಕ್ಕೆ ಒಂದೊಂದು ಹನಿ ಮಿಕ್ಸ್ ಮಾಡ್ಕೊಂಡಿದ್ನೆ. ಒಂದೊಂದು ಹನಿ ಮಿಕ್ಸ್ ಮಾಡ್ಕೊಂಡು ಕೆಟ್ಟ ಹಾಕಿದ್ದಕ್ಕೆ ಮಸ್ತಾಗಿ ಕಲರ್ಫುಲ್ಲಾಗಿ ಚಂದ ಕಾಣತ್ತಿದ್ದು. ಈಗ ಇಲ್ಲೆಲ್ಲ ನಾನು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರ್ಸಾಕತ್ತೀನಿ. ಸೂಪರಾಗಿ ಬಂದಿತ್ತು. ಹೊಳಿಲೇ ನಾನು ಕಡ್ಲೆಕಾಳು ಉಸುಳಿನೂ ಶೇರ್ ಮಾಡಿದ್ಮೇಲೆ ಈಗ ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಿಂಗೆ ಈ ಥರ ಫೈನಲಾಗಿ ಮೋದಕ ರೆಡಿಯಾಗಿ ನೋಡಿರಿ. ಅದಕ್ಕೆ ಕಲರ್ ಹಾಕಿದ್ದಕ್ಕೆ ಫುಡ್ ಕಲರ್ ಹಾಕಿದ್ದಕ್ಕೆ ಮಸ್ತ್ ಕಲರ್ಫುಲ್ ಚಂದ ಕಾಣ
ಹೊಳ್ಳಿ ಕಟ್ಟ ಇಲ್ಲೇ ಕಡ್ಲೆಕಾಳು ಉಸ್ಲಿಗೆ ರೆಡಿ ಮಾಡ್ಕೊಳತ್ತೀನಿ. ಕಡ್ಲೆಕಾಳು ನೆನೆ ಇಟ್ಕೊಂಡಿದ್ದೆ, ಅದಕ್ಕೆ ಈಗ ಒಂದು ಕುಕ್ಕರಿಗೆ ಹಾಕಿ ಕುದ್ಸಕ್ಕಿಟ್ಟಿನಿ. ಒಳ್ಳೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಕೋಬೇಕು. ಅದನ್ನ ಮುಚ್ಚಿಟ್ಕೊಂಡು ಕುಕ್ಕರ್ ಮುಚ್ಚಿ ಕುದ್ಸಕ್ಕಿಟ್ಕೋಬೇಕು. ಕೂಸಾಕಿಟ್ಕೊಂಡು ಇದಕ್ಕೊಂದು 3 ಸಿಟಿ ಹೊಡೆದ್ರೆ ಸಾಕು. ಈ 3 ಸಿಟಿ ಹೊಡೆದು ಕೂಲ್ ಆಗೋಷ್ಟರಲ್ಲೇ ನಾನಿಲ್ಲೇ ಸ್ಟಫಿಂಗಿಗೂ ಇದನ್ನು ಒಗ್ಗರಣೆಗೂ ರೆಡಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಒಂದು ಕಡೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಅಲ್ಲ, ಸ್ವಲ್ಪ ಕರಿಬೇವು, ಒಂದಿಷ್ಟು ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಇದನ್ನ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಗ್ಯಾಸ್ ಸಣ್ಣ ಉರಿಯೊಳಗೆ ಇಟ್ಕೋಬೇಕು, ಇಲ್ಲಾಂದ್ರೆ ಹೊತ್ತದ. ಹೀಗಾಗಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗಿಲ್ಲೇ ಕಡ್ಲೆಕಾಳು ಕುದ್ಸಕ್ಕಿಟ್ಕೊಂಡಿದ್ನಲ್ಲ, ಕಡ್ಲೆಕಾಳುಗ ಈ ಥರ ಹೆಚ್ಚಿಗೆ ತೋರಿಸಿದಂದ್ರೆ ಫುಲ್ಲು ಸಾಫ್ಟಾಗಿರ್ಬೇಕು. ಆ ಥರ ಆದಮೇಲೆ ಅವನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕೊಂಡಿನಿ ನಾನು. ಮತ್ತು ಒಳ್ಳೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಾಕೊಂಡು ಕೆಟ್ಟ ಹೊಳೆ ಇದನ್ನು ನಾನು ಆಗಲೆನ ಮೋದಕ ಮಾಡ್ಕೊಳತ್ನಾಗ ಪೌಡ್ರ್ ಮಾಡ್ಕೊಂಡಿದ್ನೆಲ್ಲ, ಕೊಬ್ಬರಿ ಪೌಡ್ರು, ಅದನ್ನು ಸ್ವಲ್ಪ ಉಳಿಸಿಟ್ಕೊಂಡಿದ್ನಿ. ಆಗ ಅದನ್ನು ಹಾಕೊಂಡು ಫೈನಲಾಗಿ ಉಸ್ಲಿಗೆ ಮಿಕ್ಸ್ ಮಾಡಿ ನಿಮ್ಗೆ ತೋರ್ಸಾಕ್ತೀನಿ ನೋಡಿರಿ ಹೆಂಗೆ ಬಂದೈತಂತ. ಸಿಂಪಲಾಗಿ ಈಸಿಯಾಗಿ ಮತ್ತು ಗಣೇಶನಿಗೆ ಭಾಳ ಇಷ್ಟವಾದ ಇವೆರಡು ನೈವೇದ್ಯ. ಹಾಗಾಗಿ ಇವನ್ನ ಮಾಡ್ಕೊಳತ್ತೀನಿ. ಮಸ್ತಾಗಿ ಉಸ್ಲಿ ಬಂದಿತ್ತು. ಈಗ ಒಂದು ಬೌಲಿಗೆ ಹಾಕಿ ನಿಮ್ಗೆ ತೋರ್ಸಾಕ್ತೀನಿ ನೋಡಿರಿ. ಈಗ ನಾನು ಸಿಂಪಲ್ಲಾಗಿ ಮನ್ಯಾಗ ನಮ್ಗೆ ಗಣೇಶನ ಪೂಜೆನೂ ಮಾಡ್ಕೊಂಡಿನಿ ಅಂತ ಹೇಳಿದ್ನಲ್ಲ. ಈಗ ಗಣೇಶನ ಕುಂದಿರ್ಸೋ ಪದ್ಧತಿ ಇಲ್ಲ ಮನೆಯೊಳಗೆ. ಈಗ ಈ ಥರ ಸಿಂಪಲ್ಲಾಗಿ ನಾನು ಗಣೇಶನ ಪೂಜೆ ಮಾಡೀನಿ. ಯಾರಿಗೆಲ್ಲ ಇವತ್ತಿನ ದಿನ ಬ್ಲಾಗ್ ಇಷ್ಟ ಆಯ್ತು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಲೈಕ್ ಮಾಡಿರಿ, ನಮ್ಮ ಚಾನಲ್ ಫಾಲೋ ಮಾಡಿರಿ. ನಿಮ್ಗೆ ಇಷ್ಟ ಆದವರಿಗೆ ಇದನ್ನು ವಿಡಿಯೋ ಶೇರ್ ಮಾಡಿರಿ. ಸಿಂಪಲ್ಲಾಗಿ ವರ್ಷಕ್ಕೊಂದಿನ ಗಣೇಶ ಬರ್ತಾನೆ, ಮತ್ತು ಗಣೇಶನ ಇಡೋ ಪದ್ಧತಿ ಇಲ್ಲಾಂದ್ರೂ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೋಬೋದಂತ ತೋರಿಸಿ ನಾನು ನಿಮ್ಗೆ. ಯಾಕಂದ್ರೆ ವಿಘ್ನ ವಿನಾಯಕ ಅಲ್ಲ, ವಿಘ್ನ ಎಲ್ಲ ದೂರ ಮಾಡಿ ನಮಗೆಲ್ಲ ಒಳ್ಳೇದು ಮಾಡು ಗಣೇಶಗೆ ಪೂಜೆ ಮಾಡಿದ್ರೆ ಆಗುತ್ತಂತ ಮಾಡೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.